ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ನೌಕರರ ಸಂಘದ ವತಿಯಿಂದ ಇವತ್ತು ಬೆಂಗಳೂರಿನ ಶಿಕ್ಷಕರ ಸದನದಲ್ಲಿ ಹಮ್ಮಿಕೊಂಡಿರತಕ್ಕಂಥ ರಾಜ್ಯ ಮಟ್ಟದ ಸಮಾವೇಶ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದ ಮಾನ್ಯ ಶ್ರೀ ಚೌಡಪ್ಪ ಎಸ್ ಅವರೇ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ವಿಧಾನ ಪರಿಷತ್ನಲ್ಲಿ ಅತ್ಯಂತ ಹಿರಿಯರು, ನಾವೆಲ್ಲರೂ ಕೂಡ ಪುಟ್ಟಣ್ಣವರಿಗೆ ಅಣ್ಣನ ಅಂತೇವೆ, ಅಣ್ಣನ ಸಮಾನರಾಗಿರ್ತಕ್ಕಂಥ ಮಾನ್ಯ ಶ್ರೀ ಪುಟ್ಟಣ್ಣವರೇ, ಇದೀಗ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ ಹಲವಾರು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿರ್ತಕ್ಕಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸ್ನೇಹಿತರಾದ ಅರುಣ್ ಶಾಪೂರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತ ವಿವಿಧ ಸಂಘಟನೆಗಳ ಶಾಲಾ ಶಿಕ್ಷಣ ಅಡಿಯಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳೇ ಕ್ಷಮಿಸಬೇಕು, ವೇಳೆ ಆಗ್ಯದ, ಹಸಿವಾಗ್ಯದ, ಯಾರು ಹೆಸರು ತಗೊಂಡಿಲ್ಲ ಅನ್ನೋ ಕ್ಷಮಿಸಬೇಕು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸಿರ್ತಕ್ಕಂಥ 34 ಶೈಕ್ಷಣಿಕ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕೇತರ ಬಳಗದವರೇ ಮತ್ತು ಗೌರವಾನ್ವಿತ ಆಮಂತ್ರಿತರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಬಂಧುಗಳೇ, ಮೊದಲು ಇವತ್ತಿನ ದಿವಸ ಯಾರು ಶಿಕ್ಷಣ ಇಲಾಖೆಯಲ್ಲಿ ಉತ್ತಮವಾದಂಥ ಸೇವೆಯನ್ನು ಮಾಡಿದ್ದಾರೆ ಅವರಿಗೆ, ಅವರೇನಿವತ್ತು ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದೀರಿ, ಅವರೆಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸ್ನೇಹಿತರೆ, ಇದೊಂದು ಅಪರೂಪದ ಒಂದು ಸಮಾವೇಶ. ಅಪರೂಪದ ಸಮಾವೇಶ ಅಂತ ನಾ ಯಾಕೆ ಹೇಳ್ತೀನಪ್ಪ ಅಂದ್ರೆ, ಈಗಾಗಲೇ ಸಾಕಷ್ಟು ಜನ ಸಭಾಧ್ಯಕ್ಷರು, ಸಭಾಪತಿಗಳು ಎಲ್ಲರೂ ಹೇಳಿದ್ದಾರೆ. ಮಾನ್ಯ ಬಸವರಾಜ ಹೊರಟ್ಟಿ ಅವರು ನಾವು ಮಾಧ್ಯಮಿಕ ಶಾಲಾ ಶಿಕ್ಷಕರ ನೌಕರ ಸಂಘ ಕಟ್ತಕ್ಕಂಥ ಸಂದರ್ಭದೊಳಗೆ ನಮ್ಮೆಲ್ಲರ ಕನಸಾಗಿತ್ತು, ಪ್ಯೂನ್ಲಿಂದ ಹಿಡಿದು ಪ್ರಿನ್ಸಿಪಾಲ್ರ ಮಟ್ಟ ಎಲ್ಲರನ್ನೂ ಒಂದೇ ಛತ್ರಿ ಅಡಿಯೊಳಗೆ ತರಬೇಕು, ಒಂದೇ ಸಂಘ ಮಾಡಬೇಕಂತ ತಿಳ್ಕೊಂಡು ಹೊರಟ್ಟಿ ಸರ್ದು ನಮ್ಮದು ಕನಸಾಗಿತ್ತು. ನಾನು ಕೂಡ ಮಾಧ್ಯಮಿಕ ಶಾಲಾ ನೌಕರ ಸಂಘದ ತಾಲೂಕು ಅಧ್ಯಕ್ಷನಾಗಿ, ಜಿಲ್ಲಾ ಅಧ್ಯಕ್ಷನಾಗಿ, ರಾಜ್ಯ ಕಾರ್ಯಕಾರಿ ಮಂಡಳಿ ಸದಸ್ಯನಾಗಿ ಅವ್ರ ಜೊತೆಗೆ ಕೆಲಸ ಮಾಡಿದಂಥ ವ್ಯಕ್ತಿ. ಆ ಒಂದು ವಿಚಾರದ ಹಿನ್ನೆಲೆಯೊಳಗೆ ಇವತ್ತು ಚೌಡಪ್ಪನವರು ಅವರೆಲ್ಲ ಟೀಮ್, ಪ್ರಧಾನ ಕಾರ್ಯದರ್ಶಿಗಳದಾರ, ಉಪಾಧ್ಯಕ್ಷದಾರ, ಕಾರ್ಯದರ್ಶಿಗಳದಾರ, ಖಜಾಂಚಿಗಳದಾರ, ನೀವೆಲ್ಲರೂ ಒಂದಾಗಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ಅನುದಾನಿತ ಸರ್ಕಾರಿ ಮತ್ತು ವಸತಿ ಶಾಲೆ ಇಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ನೌಕರ ವರ್ಗ ಶಿಕ್ಷಕರು, ಅವರು ಫಿಸಿಕಲ್ ಎಜುಕೇಶನ್ ಇರ್ಬೋದು, ಡ್ರಾಯಿಂಗ್ ಟೀಚರ್ ಇರ್ಬೋದು, ಅಥವಾ ಸಹಶಿಕ್ಷಕರು ಇರ್ಬೋದು, ಮುಖ್ಯೋಪಾಧ್ಯಾಯರು ಇರ್ಬೋದು, ಪಿಯೂನ್ ಇರ್ಬೋದು, ಅಟೆಂಡರ್ ಇರ್ಬೋದು, ಹೆಡ್ ಮಾಸ್ಟರ್ ಇರ್ಬೋದು, ಪ್ರಿನ್ಸಿಪಾಲ್ ಇರ್ಬೋದು, ಇದ್ರ ಜೊತೆಗೆ ಆಡಳಿತ ನಡೆಸ್ತಕ್ಕಂಥ DDPI ಇರ್ಬೋದು, BEO ಇರ್ಬೋದು, ಇವೆಲ್ಲ ಕಚೇರಿಯಲ್ಲಿ ಕೆಲಸ ಮಾಡತಕ್ಕಂಥ ಸರ್ಕಾರಿ ನೌಕರರು ಇರ್ಬೋದು, ಇವರೆಲ್ಲರನ್ನ ಒಂದು ಗಡಿ ಸೇರಿಸಿ ನೀವೊಂದು ರಾಜ್ಯ ಮಟ್ಟದ ಏನು ಸಂಘಟನೆಯನ್ನು ಮಾಡಿದಿರಿ, ರಾಜ್ಯ ಮಟ್ಟದ ಶಾಲಾ ಶಿಕ್ಷಣ ನೌಕರ ಸಂಘ ಮಾಡಿದಿರಿ. ಅದಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ರಾಜ್ಯಾಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಇದು ಸಣ್ಣ ಕೆಲಸ ಅಲ್ಲ ನೋಡಿ. ಈ ಸಂಘಟನೆ ಕಟ್ಟಬೇಕಾದ್ರೆ, ಇವತ್ತು ರಾಜ್ಯ ಮಟ್ಟದ ಸಮಾವೇಶ ಮಾಡಬೇಕಾದ್ರೆ 1 ವರ್ಷ ಕಾಲಾವಕಾಶ ತಗೊಂಡಿರಿ ನೋಡಿ. ಎಲ್ಲರ ಮನಸ್ಸು ಬೇರೆ ಬೇರೆ ಇರ್ತದೆ, ಬೇರೆ ಬೇರೆ ವಿಚಾರ ಇರ್ತದೆ. ಅವ್ರ ಮನಸ್ಸು ಪರಿವರ್ತನೆ ಮಾಡಿ ಒಂದೇ ಛತ್ರಿಡಿಯೊಳಗೆ ತರುವುದು ಅಷ್ಟು ಸರಳ ಕೆಲಸ ಅಲ್ಲ. ಚೌಡಪ್ಪನವರು, ಅವ್ರ ಪ್ರಧಾನ ಕಾರ್ಯದರ್ಶಿಗಳು, ಖಜಾಂಚಿಗಳು, ಉಪಾಧ್ಯಕ್ಷರು ರಾಜ್ಯದಾದ್ಯಂತ ಇಡೀ ವರ್ಷ ಪ್ರವಾಸ ಮಾಡ್ಯಾರ ನೋಡಿ. ರಾಜ್ಯ ಮಟ್ಟದ ಇವತ್ತು ಸಮಾವೇಶ ಆಗಬೇಕಾದ್ರೆ ಇದರಿಂದ ಬಹಳ ಶ್ರಮ ಅದ. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಈ ಸಂಘಟನೆಯನ್ನ ಕಟ್ಟಲಿಕ್ಕೆ ಏನು ಪರಿಶ್ರಮ ಪಟ್ಟಿದ್ದಾರೆ, ತಾಲೂಕು ಮಟ್ಟದಲ್ಲಿ ಇರ್ಬೋದು, ಜಿಲ್ಲಾ ಮಟ್ಟದಾಗಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ನಿಮ್ಮೆಲ್ಲರ ಪರಿಶ್ರಮದ ಫಲವಾಗಿ ಇವತ್ತು ಗಟ್ಟಿಯಾದಂಥ ಸಂಘಟನೆ ರಾಜ್ಯ ಮಟ್ಟದೊಳಗ ಬೆಳೆದದ.
ಹಾಗಾಗಿ ಮತ್ತೊಮ್ಮೆ ಮುಗಿದೊಮ್ಮೆ ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ, ಬಂಧುಗಳೇ, ಒಂದು ವಿಚಾರವನ್ನ ಹೇಳಿಕ್ ಬಯಸ್ತೇನೆ. ಸಂಘ ಕಟ್ಟುವುದು ಬಹಳ ಸರಳ, ಆದರೆ ಆ ಸಂಘವನ್ನ ಗಟ್ಟಿಯಾಗಿ ಬೆಳೆಸೋದು, ನಿರಂತರವಾಗಿ ಕ್ರಿಯಾಶೀಲವಾಗಿ ಅದು ಇರಬೇಕು, ಜೀವಂತವಾಗಿರಬೇಕು, ಗಟ್ಟಿಯಾಗಿರಬೇಕು. ಅದನ್ನು ಮಾಡೋದು ಬಹಳ ಸರಳ ಅಲ್ಲ. ಹಾಗಾಗಿ ರಾಜ್ಯ ಮಟ್ಟದ ಪದಾಧಿಕಾರಿಗಳು, ತಾಲೂಕು ಮಟ್ಟದ ಪದಾಧಿಕಾರಿಗಳು ದಯವಿಟ್ಟು ಸಂಘವನ್ನ ಗಟ್ಟಿಯಾಗಿ ಬೆಳೆಸಬೇಕಾದರೆ ಮೊದಲನೇದು ನೀವು ನಿಮ್ಮ ವೈಯಕ್ತಿಕ ಎಲ್ಲ ಕೆಲಸಗಳನ್ನ ಬದಿಗಿಟ್ಟು ಸಂಘದ ಸಂಘಟನೆಗಾಗಿ ಸಮಯ ಕೊಡಬೇಕು. ಬಹಳ ಮುಖ್ಯ. ಸಮಯ ಕೊಡ್ಲಿಕ್ಕೆ ಯಾರಿಗೆ ಆಗುವುದಿಲ್ಲ ಅವರು ದಯವಿಟ್ಟು ಪದಾಧಿಕಾರಿಗಳು ಆಗಬೇಡಿ. ನೀವೆಲ್ಲ ವೈಯಕ್ತಿಕ ಕೆಲಸಗಳನ್ನು ಬಿಟ್ಬಿಡಬೇಕಾಗ್ತದ. ಸಂಘ ಮೂಲ, ಅದು ಮುಖ್ಯ ಅಂತ ತಿಳ್ಕೊಂಡು ಆ ದೇಹ ಉದ್ದೇಶ ಇಟ್ಕೊಂಡು ನೀವು ಕೆಲಸ ಮಾಡಬೇಕು. ಇದ್ರ ಜೊತೆಗೆ ಸಮಯ ಬಂದ್ರ ಚೌಡಪ್ಪನವರು ಪ್ರಾಸ್ತಾವಿಕ ಮಾತಾಡ್ತಕ್ಕಂಥ ಸಂದರ್ಭ ಹೇಳಿದ್ರು, ಸಂಘಟನೆ ಮಾಡಲಿಕ್ಕೆ ಸಂಘದ ಒಂದು ಪೈಸಾನು ಕೂಡ ನಾ ಖರ್ಚು ಮಾಡಿಲ್ಲ ಅಂತ. ಸಂಘಟನೆ ಪ್ರಾರಂಭದೊಳಗೆ ಬೆಳೆಸಬೇಕಾದ್ರೆ ಸಮಯ ಬಂದಾಗ ನಮ್ಮ ಹಣನೂ ಕೂಡ ನಾವು ಖರ್ಚು ಮಾಡಬೇಕಾಗ್ತದ, ಅದು ಅನಿವಾರ್ಯತೆ. ಸೊ ಹೀಗಾಗಿ ಸಮಯನೂ ಕೊಡಬೇಕು, ಸಂದರ್ಭ ಬಂದಾಗ ನಮ್ಮ ವೈಯಕ್ತಿಕ ದುಡಿದಂತ ಹಣವನ್ನು ಖರ್ಚು ಮಾಡ್ಲಿಕ್ಕೆ ನಾವು ತಯಾರಿರ್ಬೇಕು. ಇವೆರಡರ ಜೊತೆಗೆ ಬಹಳ ಮುಖ್ಯ, ನಿಮ್ಮ ಸಂಘ ಗಟ್ಟಿಯಾಗಿ ಬೆಳಿಬೇಕಾದ್ರೆ, ನಿಮ್ಮ ಸಂಘಕ್ಕೊಂದು ರಾಜ್ಯ ಮಟ್ಟದೊಂದು ಮಾನ್ಯತೆ ಸಿಗಬೇಕಾದ್ರೆ ನೀವೆಲ್ಲರೂ ಕೂಡ ತಾಲೂಕು ಮಟ್ಟದೊಳಗೆ ಏನು ಸಮಸ್ಯೆ ಇದಾವೆ, ಜಿಲ್ಲಾ ಮಟ್ಟದೊಳಗೆ ಏನು ಸಮಸ್ಯೆ ಇದಾವೆ, ಅದು ವೈಯಕ್ತಿಕ ಸಮಸ್ಯೆ ಇರ್ಬೋದು, ಸಾಮೂಹಿಕ ಸಮಸ್ಯೆ ಇರ್ಬೋದು, ಇವೆಲ್ಲ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು. ನೋಡಿ, 100ಕ್ಕೆ 100 ಕೆಲಸ ಯಾರಿಗೂ ಮಾಡಕ್ ಆಗುದಿಲ್ಲ, ದೇವರಿಗೂ ಕೂಡ ಎಲ್ಲರನ್ನೂ ಪ್ಲೀಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದರೆ ಸಂಘಟನೆ ಪದಾಧಿಕಾರಿಗಳಾದವರು ಯಾರೇ ಒಂದು ಸಮಸ್ಯೆ ಹೇಳಿದ್ರೆ ಅದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮಟ್ಟದೊಳಗೆ ಪತ್ರ ಬರೆದು ಸಂಬಂಧಪಟ್ಟ ಅಧಿಕಾರಿಗೆ ಆ ಪತ್ರವನ್ನು ಮುಟ್ಟಿಸಿ ಆ ಸಮಸ್ಯೆ ಪರಿಹಾರಕ್ಕೆ ಪ್ರಾಮಾಣಿಕದ ಪ್ರಯತ್ನ ಮಾಡೀವಿ ಅನ್ನೋದು ನೀವು ತೋರಿಸ್ಕೊಡ್ಬೇಕು. ಅವಾಗ ಏನಾಗ್ತದ, ಪ್ರಯತ್ನ ಮಾಡ್ಯಾರಪ್ಪ, ನಮ್ ಕೆಲಸ ಆಗಿಲ್ಲ, ಅದರ ಪ್ರಯತ್ನ ಮಾತ್ರ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಹಾಗಾಗಿ ತಾಲೂಕು ಮಟ್ಟದ ವೈಯಕ್ತಿಕ ಸಮಸ್ಯೆ ಇರಬಹುದು, ಸಾಮೂಹಿಕ ಸಮಸ್ಯೆ ಇರಬಹುದು, ಇವೆಲ್ಲ ಸಮಸ್ಯೆಗಳಿಗೆ ನೀವು ಪ್ರಯತ್ನ ಮಾಡಬೇಕು, ಹೋರಾಟ ಮಾಡಬೇಕು. ಅಂದಾಗ ಮಾತ್ರ ಈ ಸಂಘಟನೆ ಗಟ್ಟಿಯಾಗಿ ಬೆಳೀತದೆ ಅನ್ನೋ ಮಾತನ್ನ ಈ ಸಂದರ್ಭದೊಳಗೆ ಹೇಳಲಿಕ್ಕೆ ಬಯಸ್ತೇನೆ. ಎರಡನೇ ಸಮಸ್ಯೆ, ಸಂಘ ಬೆಳೆಸೋದು ಅಷ್ಟು ಸರಳ ಇಲ್ಲ ಅಂತ ಯಾಕೆ ಹೇಳ್ತೀನಪ್ಪ ಅಂದ್ರೆ, ಈಗಾಗಲೇ ನಮ್ಮ ರಾಜ್ಯದೊಳಗೆ ಹಲವಾರು ಮಾನ್ಯತೆ ಪಡೆದಂತ ಸಂಘಟನೆಗಳಿದಾವೆ. ಇವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾನ್ಯತೆ ಪಡೆದದ ಸರ್ಕಾರದಿಂದ, ಸಹ ಶಿಕ್ಷಕರ ಸಂಘದ ಅದು ಮಾನ್ಯತೆ ಪಡೆದದ, PU ಕಾಲೇಜ್ ಉಪನ್ಯಾಸಕರ ಸಂಘದ ಅದು ಮಾನ್ಯತೆ ಪಡೆದದ. ಇವೆಲ್ಲದರ ಜೊತೆಗೆ ಹೆಡ್ ಮಾಸ್ಟರ್ ಅಸೋಸಿಯೇಷನ್ ಅದ, PU ಕಾಲೇಜ್ ಅಸೋಸಿಯೇಷನ್ ಅದ, ಇವಕ್ ಮತ್ತು ಹೊರತಾಗಿ ಫಿಸಿಕಲ್ ಎಜುಕೇಶನ್ ಸಂಘ, ಎಷ್ಟು ಸಂಘಟನೆಗಳಿದಾವ್, ಚಿತ್ರಕಲಾ ಶಿಕ್ಷಕರ ಸಂಘ, ಎಲ್ಲ ಸಂಘಟನೆಗಳ ಮಧ್ಯದೊಳಗ ನೀವು ಗಟ್ಟಿಯಾಗಿ ಬೆಳಿಬೇಕಾಗಿದೆ. ಇದಕ್ಕೆ ವಿಶೇಷವಾದಂತಹ ಪರಿಶ್ರಮ ತಾವು ಪಡಬೇಕು ಅನ್ನೋ ಕಳಕಳಿಯ ವಿನಂತಿಯನ್ನ ನಾವು ಮಾಡ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಸಂಘಟನೆ ಮಾಡೋದು ಅವಶ್ಯದ, ಸಂಘಟನೆ ಇವತ್ತು ಅನಿವಾರ್ಯದ. ಯಾಕಂದ್ರೆ ಪುಟ್ಟಣ್ಣವರು ನನಗೇನೆ ಹಿರಿಯರು. ಇವತ್ತಿನ ಸರ್ಕಾರದೊಳಗೆ ನೀವು ಹೋರಾಟ ಮಾಡಲಾರ್ದ, ಧರಣಿ ಮಾಡಲಾರ್ದ ಒಂದು ಬೇಡಿಕೆಗಳನ್ನ ಈಡೇರಿಕೆ ಆದಂತ ಉದಾಹರಣೆಗಳು ಒಂದೂ ಇಲ್ಲ. ಧರಣಿ ಮಾಡಬೇಕು, ಗಲಾಟೆ ಮಾಡಬೇಕು, ಸ್ಟ್ರೈಕ್ ಮಾಡಬೇಕು, ವ್ಯಾಲ್ಯೂಯೇಷನ್ ಬೈಕಾಟ್ ಮಾಡಬೇಕು, ಮಂತ್ರಿ ಕಚೇರಿಗೆ ಮುಷ್ಕರ ಹಾಕಬೇಕು, DDPI ಕಚೇರಿಗೆ ಮುಷ್ಕರ ಹಾಕಬೇಕು. ಹೋರಾಟ ಮಾಡಿದ ಮ್ಯಾಗನ ನಮ್ಮ ಬೇಡಿಕೆಗಳು ಈಡೇರ್ತಾವ. ಇವತ್ತು ಅನಿವಾರ್ಯ ಆಗ್ಯದ. ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ಹೋರಾಟ ಮಾಡಿದ್ರೆ ಏನೂ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಒಂದು ಸಂಘಟನೆ ಗಟ್ಟಿಯಾಗಿ ನಿಂತು ಹೋರಾಟ ಮಾಡಿದಾಗ ಅದಕ್ಕೊಂದು ಮಾನ್ಯತೆ ಬರ್ತದ, ಬೆಲೆ ಸಿಗ್ತದ, ಸರ್ಕಾರ ತಲೆಬಾಗ್ತದ, ಅವಾಗ ನಮ್ಮ ಬೇಡಿಕೆಗಳು ಈಡೇರಿಸ್ತಾವ. ಅನಿವಾರ್ಯ ಇವತ್ತು ಸಂಘಟನೆ ಮಾಡೋದು. ಎರಡನೇ ವಿಷಯ ನಿಮ್ಗೆಲ್ಲ ಗೊತ್ತಿದ್ದು, ಬಹುಶಃ ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಬಹುಶಃ ಬೇರೆ ಇಲಾಖೆಯೊಳಗೆ ಇಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಸಮಸ್ಯೆಗಳದ ನಮ್ಮ ಇಲಾಖೆಯೊಳಗೆ. ಇವತ್ತು ನೋಡಿ, ಒಂದು ಸಂಘಟನೆ ಕಟ್ಟಿ ಪ್ರಾರಂಭದ 10 ಬೇಡಿಕೆಗಳನ್ನು ಇಟ್ಟಿರಿ ನೀವು.
ನಮ್ಗೆಲ್ಲರಿಗೂ ಮನವಿ ಸಲ್ಲಿಸಿ 10 ಬೇಡಿಕೆಗಳ ಪಟ್ಟಿ ಸಲ್ಲಿಸಿರಿ. 10 ಬೇಡಿಕೆಗಳಲ್ಲಿ 1 ವರ್ಷ 2 ವರ್ಷ ಒಂದು 4-5 ಬೇಡಿಕೆ ಈಡೇರಿದ್ರೆ 5 ವರ್ಷದ ನಂತರ ಆ ಬೇಡಿಕೆ ಪಟ್ಟಿ ಇವತ್ತು 10 ಐತಲ್ಲ, 5 ಮಾದಾಗ ಎಷ್ಟು ಆಗ್ಬೇಕ್ರಿ? 5 ಉಳಿಬೇಕು. 5 ಉಳಿಯಂಗಿಲ್ಲ. ಎಷ್ಟಾಗಿರ್ತದೆ ಬೇಡಿಕೆ ಪಟ್ಟಿ? 15 ಆಗಿರ್ತದೆ, 20 ಆಗಿರ್ತದೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಕಾಲಕ್ಕೆ ಇವತ್ತು ಶಿಕ್ಷಣ ಇಲಾಖೆಯೊಳಗೆ ಸಾಕಷ್ಟು ಬದಲಾವಣೆಗಳನ್ನು ತರ್ತಿದ್ದಾರೆ. ಬದಲಾವಣೆ ತರ್ಲಿಕ್ಕೆ ನಾವು ಬೇಡ ಅನ್ನಂಗಿಲ್ಲ. ಈ ಹೊಸ ಹೊಸ ಬದಲಾವಣೆಯಿಂದ ಹೊಸ ಹೊಸ ಸಮಸ್ಯೆಗಳು ಸೃಷ್ಟಿ ಆಗ್ತವೆ. ಆ ಸಮಸ್ಯೆಗೆ ಎಂಡ್ ಅನ್ನೋದು ಇಲ್ಲ. ಅದು ಹೆಚ್ಚಾಗ್ತದೆ ವಿನ ಎಂದು ಕಡಿಮೆ ಆಗುವುದಿಲ್ಲ. ನಿಮ್ಗೆ ಸಣ್ಣ ಒಂದು ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೇನೆ. ನಾವೆಲ್ಲ ಕಲಿಬೇಕಾದ್ರೆ ಪ್ರೈಮರಿ ಸ್ಕೂಲು, ಹೈಸ್ಕೂಲು, PUC ಡಿಗ್ರಿ ಕಲಿಬೇಕಾದ್ರೆ ಶಿಕ್ಷಣ ವ್ಯವಸ್ಥೆ ಒಳಗೆ ಏನಿತ್ತು? ಪ್ರೈಮರಿ 7 ವರ್ಷದ್ದಿತ್ತು, ಹೈಸ್ಕೂಲ್ 3 ವರ್ಷದ್ದಿತ್ತು. ಅವಾಗ ಡಿಗ್ರಿ PUC ಹಿಡಿದು 4 ವರ್ಷದ್ದಿತ್ತು. ಶಿಕ್ಷಣ ವ್ಯವಸ್ಥೆ ಒಳಗೆ ಬದಲಾವಣೆ ಆಯ್ತು. ಅದನ್ನು ಸ್ವಾಗತ ಮಾಡ್ಬೇಕಾಗ್ತದ. ಯಾಕೆ ಮಾಡಿದ್ರಿ ಅಂತ ಕೇಳಕ್ ಆಗುದಿಲ್ಲ. ಕಾಲಕ್ಕೆ ತಕ್ಕಂತೆ ಎಲ್ಲಾ ಇಲಾಖೆ ಒಳಗೂ ಬದಲಾವಣೆ ಮಾಡ್ಲಿಕ್ಕೆ ಬೇಕು. ಇವತ್ತೇನ್ ಮಾಡಿದ್ರು? 1 to 7th ಇದ್ದಲ್ಲೇ 8th ತಂದ್ರು. ಅಲ್ಲಿ GPD ಶಿಕ್ಷಕರು ನೇಮಿಸಿದ್ರು. ಮತ್ತೇನ್ ಮಾಡಿದ್ರು? 8 ಸೇರಿಸಿದ ಮಗ 1 ರಿಂದ 5 ಮಾಡಿದ್ರು, 6 ರಿಂದ 8 ಮಾಡಿದ್ರು. C&R ಎಲ್ಲ ಬದಲಾವಣೆ ಆಯ್ತು. ಇವತ್ತು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಪರಿಸ್ಥಿತಿ ಎಷ್ಟು ಕೆಟ್ಟಾಗ್ಯದಂದ್ರೆ 20 ವರ್ಷ 25 ವರ್ಷ ದುಡ್ದಾವ ಹಿಂದ್ 1 ರಿಂದ 7ಕ್ಕೆ ನೇಮಕ. ಅದು ಬಿಫೋರ್ 2016-17 ಪೂರ್ವದೊಳಗ ಆ ಹೆಡ್ಮಾಸ್ಟರ್ನೇ ಆಗೋದಿಲ್ಲ. ಯಾಕಂದ್ರೆ GPT ಬಂದ್ಬಿಟ್ಟಾನ, ನಾ ಹೆಡ್ ಮಾಸ್ಟರ್ ಆಗ್ಬೇಕಂತ. ಪಾಪ ಪ್ರೈಮರಿ ಸ್ಕೂಲ್ ಟೀಚರ್ಗೆ BA BSc ಎಲ್ಲ MA ಆಗ್ಯಾರ. ಹೈಸ್ಕೂಲ್ಗೂ ಪ್ರಮೋಷನ್ ಇಲ್ಲ, ಆ GPTಗೂ ಪ್ರಮೋಷನ್ ಇಲ್ಲ, ಹೆಡ್ ಮಾಸ್ಟರ್ಗೆ ಪ್ರಮೋಷನ್ ಇಲ್ಲ. ಅಂದ್ರೆ ಒಂದು ಉದಾಹರಣೆ ಕೊಟ್ಟಿದ್ದೀನಿ ನಿಮಗೆ ನಾನು. ಇಂಥವು ಹಲವಾರು ಸಮಸ್ಯೆಗಳು ಇವತ್ತು ಶಾಲಾ ಶಿಕ್ಷಣ ವ್ಯವಸ್ಥೆ ಒಳಗೆ ಬಹಳ ಕಾಡ್ತಾ ಇದಾವೆ. ಬಂಧುಗಳನ್ನ ಹೆಚ್ಚಿಗೆ ವಿವರಣೆ ಮಾಡ್ಲಿಕ್ಕೆ ಹೋಗುದಿಲ್ಲ, ಪುಟ್ಟಣ್ಣವರು ಅವಸರದಾಗ ಅದಾರ. ಅದರ ಒಂದು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ, ನಾನು ಕೂಡ ನಿಮ್ಮ ಹಾಗೆ ಒಬ್ಬ ಶಿಕ್ಷಕ. ನಾನು 35 ವರ್ಷಗಳವರೆಗೆ ಕಾಂಪೋಸಿಟ್ PU ಕಾಲೇಜಿನೊಳಗೆ ನಾನು ಅಪಾಯಿಂಟ್ಮೆಂಟ್ ಆದಾಗ ನಂಗೆ ಲೆಕ್ಚರ್ ಅಂತ, ಜಿಯಾಲಜಿ ಲೆಕ್ಚರ್ ಅಂತ ಅಪಾಯಿಂಟ್ಮೆಂಟ್ ಮಾಡಿದ್ರು. ನನಗೆ ಪ್ರಿನ್ಸಿಪಾಲ್ ಕರೆದು, ಸಂಗನೂರ ನೀ 5ನೇ ಸ್ಟ್ಯಾಂಡರ್ಡ್ಗೆ ಆ ಟೀಚರ್ ಬಂದಿಲ್ಲ, ಇವತ್ತು ರಜಾ ಹಾಕ್ಯಾರ, 5ನೇ ಕ್ಲಾಸ್ ಹೋಗಪ್ಪ ಅಂತ. ಆಮೇಲೆ ಇಲ್ಲ, ಒಬ್ಬರು ಮೆಟರ್ನಿಟಿ ಲೀವ್ ಮೇಲೆ ಹೋಗ್ಯಾರ, ಅದು SSLC ಅದ, ಅಲ್ಲಿ ಬಯಾಲಜಿ ಕಲ್ಸಂತ. ನಾ ಎಂದೂ ಮುಂದೆ ನೋಡಿಲ್ಲ. ಮತ್ತೆ ಪ್ರಿನ್ಸಿಪಾಲ್ ಕರೀತಿದ್ರು, ಸಂಗನೂರ ಪಾಪ ಹುಡುಗರೆಲ್ಲ ಸಂಗನೂರ್ ಸರ್ ಕಳ್ಸಂತಾರ ಕ್ಲಾಸಿಗೆ, ನೀವು ಹೋಗಪ್ಪ ಅಂತ. ನಾ ಕಾಂಪೋಸಿಟ್ PU ಕಾಲೇಜಿನೊಳಗೆ ಕೆಲಸ ಮಾಡೀನಿ, ಪ್ರೈಮರಿ ಸ್ಕೂಲ್ ಕಲ್ಸೀನಿ, ಹೈಸ್ಕೂಲ್ ಕಲ್ಸೀನಿ, PU ಕಾಲೇಜ್ ಕಲ್ಸೀನಿ. ನಾನು ಕಾಂಪೋಸಿಟ್ ವರ್ಕ್ ಮಾಡಿದವರು. ಹೀಗಾಗಿ ನನಗೆ ಮತ್ತು ಪುಟ್ಟಣ್ಣವರು ಕೂಡ ಹಿರಿಯರು. ಯಾಕಂದ್ರೆ ಈಗಾಗಲೇ ಅವ್ರು ಎಷ್ಟು ವರ್ಷ ಸೇವೆ ಸಲ್ಲಿಸ್ಯಾರ, ಯಾವ ರೀತಿ ಪರಿಷತ್ನಾಗ ಕೆಲಸ ಮಾಡ್ಯಾರ, ಅವ್ರ ಗಟ್ಟಿದೇನಿ ಎಷ್ಟದ, ಅವರ ನಮಗೆ ಶಕ್ತಿ. ಒಂದು ರೀತಿ ಧೈರ್ಯದಿಂದ ಮಾತಾಡಬೇಕಾದ್ರೆ ಅವ್ರು ನೋಡಿ ಮಾತಾಡ್ತೇವೆ ನಾವು. ಖಂಡಿತವಾಗಿ ನಮಗೆ 10 ಬೇಡಿಕೆಗಳನ್ನು ಪಟ್ಟಿ ಕೊಟ್ಟಿರಿ. ನಾವು ಪುಟ್ಟಣ್ಣವರು, ನಾವು ಅಷ್ಟೇ ಅಲ್ಲ, ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾದಂಥ MLCಗಳು, ಶಿಕ್ಷಕರ ಮತಕ್ಷೇತ್ರದಿಂದ ಆಯ್ಕೆಯಾದಂಥ MLCಗಳು ಇವೇನು ಬೇಡಿಕೆ ಕೊಟ್ಟಿರಿ, ಅದರ ಪ್ರಮುಖವಾಗಿ ನೀವತ್ತು ಹೇಳಿದ್ದಪ್ಪ ಅಂದ್ರೆ OPS ನೋಡಿ, NPS ಇದ್ದದ್ದು OPS ಆಗಬೇಕು. ಅದಕ್ಕೆ ಪ್ರತ್ಯೇಕವಾದಂಥ ಸಂಘ ಆಗ್ಯದ. ಆ ಸಮಸ್ಯೆ ಏನಿವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘದವರು ಕೂಡ ಅದು ಕೈಗೆತ್ತಿಕೊಂಡು ಅವರು ಹೋರಾಟ ಮಾಡಾಕಿದ್ದಾರೆ. ಈ ಜೊತೆ ನಮ್ಮ ರಾಜ್ಯ ಮಟ್ಟದ ಮಹಿಳಾ ಸಂಘಟನೆಯವರು ನಾಗರತ್ನ ಮೇಡಮ್ ಅವರು ಕೂಡ ವೇದಿಕೆ ಇದ್ದಾರೆ. ಬಹಳ ದೊಡ್ಡ ಸಮಸ್ಯೆ ಇವತ್ತು. ನಿನ್ನೆನೂ ಕೂಡ ಅರಮನೆ ಇದ್ರೊಳಗೆ ಮೈದಾನದೊಳಗೆ ಏನು ಕಾರ್ಯಕ್ರಮ ಮಾಡೋದು ಮುಖ್ಯಮಂತ್ರಿ ಹೇಳ್ಯಾರ, ಆದ್ರೆ ನನಗೆ ಭರವಸೆ ಇಲ್ಲ. ನಾನು ಕಳೆದ ಜಂಟಿ ಅಧಿವೇಶನ ನಡೀತು, ಆ ಜಂಟಿ ಅಧಿವೇಶನ ನಡೆದೊಳಗ ಈ OPS ಕುರಿತು ಪ್ರಶ್ನೆ ಕೇಳಿದ್ದೆ. ಹೊಸ ಕಮಿಟಿ ಮಾಡಿರಿ, ಹೊಸ ಕಮಿಟಿ ಎಷ್ಟು ಸಭೆ ಮಾಡ್ಯದ, ಯಾವ ರಾಜ್ಯಕ್ಕೆ ಹೋಗಿ ಏನೇನು ಅಧ್ಯಯನ ಮಾಡಿಕೊಂಡು ಬಂದಾರ, ಮಾಡಾಕತ್ತಾರ. ಹಿಂದೊಂದು ಸಮಿತಿ ಮಾಡಿದ್ರು, ಆ ಸಮಿತಿ ಒಂದೂ ಸಲ ಸಭೆ ಕೂಡಲೇ ಇಲ್ಲ, ಬೇರೆ ರಾಜ್ಯಕ್ಕೆ ಹೋಗ್ಲೇ ಇಲ್ಲ. ದುರ್ದೈವದ ಸಂಗತಿಯನ್ನು ಸಮಿತಿ ಮಾಡಿದ್ರು, ಒಂದು ಕಚೇರಿ ಕೊಡ್ಲಿಲ್ಲ ಅವರಿಗೆ. ಆದ್ರೆ ಇವತ್ತೇನು ನಮ್ಮ ನೂತನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದದ, ಅವ್ರ ಕಮಿಟಿ ಮಾಡ್ಯಾರ, 4 ಸಭೆ ಮಾಡ್ಯಾರ, 2-3 ರಾಜ್ಯಕ್ಕೆ ಭೇಟಿಯಾಗ್ಯಾರ. ನನಗೆ ಉತ್ತರ ಕೊಟ್ಟಿದ್ದೇನಪ್ಪ ಅಂದ್ರೆ, ಆ ಸಮಿತಿಯಿಂದ ವರದಿ ನಿರೀಕ್ಷೆಯಲ್ಲಿ ಅದು ಕೊಟ್ಟಾರ. ಅವ್ರೇನು ವರದಿ ಕೊಟ್ಟು, ನಾ ಹೇಳಿದೆ ಪ್ರಿಲಿಮಿನರಿ ವರದಿ ಏನಾರ ಕೊಟ್ಟಾರ ಅಂತ, ಇನ್ನೂ ಕೊಟ್ಟಿಲ್ಲ. ಹಾಗಾಗಿ ಈ ಒಂದು ಮುಂಬರ್ತಕ್ಕಂಥ ಬಜೆಟ್ ಅಧಿವೇಶನದೊಳಗೆ ನಾವು ಪುಟ್ಟಣ್ಣವ್ರ ನೇತೃತ್ವದೊಳಗೆ ಎಲ್ಲ
ವಿಧಾನ ಪರಿಷತ್ ಸದಸ್ಯರು ಒಟ್ಟಿಯಾಗಿ ಒಂದಾಗಿ ಗಟ್ಟಿದೆನ್ನೊಳಗ ಆ NPS ಇದ್ದದನ್ನ OPS ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಹೋರಾಟ, ಪ್ರಯತ್ನ ಅಲ್ಲ ಹೋರಾಟ ನಾವು ಮಾಡ್ತೀವಿ ಅನ್ನೋದು ನಿಮ್ಮೆಲ್ಲರ ಗಮನಕ್ಕೆ ತರ್ತಾ, ಇನ್ನೊಂದು ದುರ್ದೈವದ ಸಂಗತಿ, ಇಲ್ಲಿ ಹನುಮಂತಪ್ಪ ಅವರು ವೇದಿಕೆ ಮೇಲೆ ಕೂತಾರ. ಪಿಂಚಣಿ ವಂಚಿತ ನೌಕರ ಸಂಘದ ಅವ್ರು ಕಟ್ಟಿ ಎಷ್ಟು ವರ್ಷ ಆಯ್ತು, ರಾಜ್ಯದಾದ್ಯಂತ ಅಡ್ಡಾಡಾಗಿದ್ದಾರೆ. ಈ ಕಮಿಟಿ ಏನು ಮಾಡ್ಯಾರಲ್ಲ NPS OPS ಮಾಡಾಕ, ನಾ ಕಳೆದ ಸದನದಲ್ಲಿ ಪ್ರಶ್ನೆ ಮಾಡಿದ್ದೆ. ಈ ಕಮಿಟಿ ಮಾಡಿರಲ್ಲ, ಕಮಿಟಿಗೆ ಏನ್ ಕೆಲಸ ಕೊಟ್ಟಿರಿ, ಎದದ್ರ ಬಗ್ಗೆ ಅಧ್ಯಯನ ಮಾಡಿ ವರದಿ ಕೊಟ್ಟಿರಿಂದ ಪ್ರಶ್ನೆ ಕೇಳಿದ್ದೆ. ಅದರೊಳಗ ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತೀವಿ ನಾವು. ಪ್ರತಿಯೊಂದು ಕಮಿಟಿಗೆ ಅಧ್ಯಯನ ಮಾಡಿ ವರದಿ ಕೊಡ್ಲಿಕ್ಕೆ ಒಂದು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡ್ತಾರೆ. ಆ ಟರ್ಮ್ಸ್ ಆಫ್ ರೆಫರೆನ್ಸ್ ಒಳಗ ಅನುದಾನಿತ ಶಿಕ್ಷಣ ಸಂಸ್ಥೆಯೊಳಗೆ 2006 ನಂತರ ಯಾರು ಅಪಾಯಿಂಟ್ಮೆಂಟ್ ಆಗ್ಯಾರ ಅದರ ಬಗ್ಗೆ ಅಧ್ಯಯನ ಮಾಡಿ ವರದಿ ಕೊಡಕ್ ಒಂದು ಶಬ್ದ ಇಲ್ಲ. ಮೊನ್ನೆ ಪುಟ್ಟಣ್ಣವರು ನಮ್ಮ ಹನುಮಂತಪ್ಪ ಅವರು ಹೋಗಿ ಆ ಕಮಿಟಿ ಒಂದು ಮನವಿ ಕೊಟ್ಟು ಬಂದಾರ. ನೀವೇನು ವರದಿ ಕೊಡ್ತೀರಲ್ಲ ಆ ವರದಿಯೊಳಗ ಇವತ್ತು ಅನುದಾನ ಶಿಕ್ಷಣ ಸಂಸ್ಥೆಯೊಳಗೆ 2006 ನಂತರ ನೋಡಿ, ಅವ್ರ ಪರಿಸ್ಥಿತಿ ಅರ್ಥೈಸ್ಕೊಳ್ಳಿ. ಅನುದಾನ ಶಿಕ್ಷಣ ಸಂಸ್ಥೆಯೊಳಗ 35 ವರ್ಷ 37 ವರ್ಷ ಸರ್ವಿಸ್ ಮಾಡಿ ಪೆನ್ಷನ್ ಇರ್ಲಾರ್ದನ ಹೆಂಗ್ ಬದುಕ್ಬೇಕು ಅವ್ರು? ನೀವೊಂದ್ಸಲ ವಿಚಾರ ಮಾಡಿ. ನಾವೆಲ್ಲೆಲ್ಲ ನಾವು ಪುಟ್ಟಣ್ಣವ್ರು ಶಾಲೆ ಕಾಲೇಜಿಗೆ ಏಡೆಡ್ ಸ್ಕೂಲಿಗೆ ಹೋಗ್ತೀವಿ, ಅಲ್ಲಿ ನಮ್ಮನ್ನ ಏನು ಕೇಳಂಗಿಲ್ಲ ಅವರು. ಸಂಗನೂರ್ ಸರ ನಮ್ಮ ಪಿಂಚಣಿ ರೀ, ನಾ ಇನ್ನ 1 ವರ್ಷ ಆತ್ರಿ ರಿಟೈರ್ ಆಗ್ತೀನಿ, ಇನ್ನು 6 ತಿಂಗಳು ಆತ್ರಿ. ಅದನ್ನ ನೀವು ವಿಚಾರ ಮಾಡಿದ್ರೆ ರಾತ್ರಿ ನಿದ್ದೆ ಹತ್ತಂಗಿಲ್ಲ, ಅಷ್ಟು ಕೆಟ್ಟ ಪರಿಸ್ಥಿತಿ ಅದು. ಹಾಗಾಗಿ ಬರೀ ಇವತ್ತು NPS ಇದ್ದದ್ದು OPS ಅಲ್ಲ, ಅದ್ರ ಜೊತೆಗೆ ಪ್ರಮುಖವಾದಂತ ದೊಡ್ಡ ಸಮಸ್ಯೆ ಇವತ್ತು ನಾವು ಏಡೆಡ್ ಸ್ಕೂಲ್ನೊಳಗೆ ಎದುರಿಸ್ತಾ ಇರೋದು ಏನಪ್ಪ ಅಂದ್ರೆ, ಅವ್ರಿಗೆ ಯಾವುದೂ ಪಿಂಚಣಿ ಇಲ್ಲ, NPS ಇಲ್ಲ, ಏನೂ ಇಲ್ಲ. ಅವ್ರಿಗೂ ಕೂಡ OPS ಸಿಗೋ ರೀತಿ ಒಳಗೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದು ಉಳಿದ ವಿಶೇಷಕ್ಕೆ ಹೋಗುವುದಿಲ್ಲ. ನಾನು ಒಟ್ಟಾರೆ ನಾವೆಲ್ಲರೂ ಕೂಡ 14 ಜನ ವಿಧಾನ ಪರಿಷತ್ ಸದಸ್ಯರು ಪಕ್ಷಾತೀತವಾಗಿ ನಿಮ್ಮ ಜೊತೆಗೆ ಇರ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದೊಳಗ ಹೇಳ್ತಾ, ಕೊನೆಯದಾಗಿ ರಾಜ್ಯ ಘಟಕದ ಶಾಲಾ ಶಿಕ್ಷಣ ನೌಕರ ಸಂಘಕ್ಕೆ ನಾನು ಕಳಕಳಿ ವಿನಂತಿ ಮಾಡ್ಕೋತೀನಿ. ನಾನು ಇವು ಬೇಡಿಕೆಗಳು, ಈ ಹೋರಾಟಗಳು ಒಂದು ಕಡೆಗೆ ಇರಲಿ. ಆದರೆ ಇವತ್ತು ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ, ಯೂತ್ ಈಸ್ ಹೋಪ್, ಯೂತ್ ಈಸ್ ಫ್ಯೂಚರ್. ಈ ದೇಶದ ಆಶಾಕರಣ ಅಂದ್ರೆ ಯುವಕರು. ಈ ದೇಶದ ಭವಿಷ್ಯ ಯಾರ ಕಡೆಗೆ ಇದಪ್ಪ ಅಂತಂದ್ರೆ ಅದು ಯುವಕರಲ್ಲಿ ಅದ. ಕೊಠಾರಿ ಕಮಿಷನ್ ಒಳಗೆ ಏನ್ ಹೇಳಿದ? ದ ಫ್ಯೂಚರ್ ಆಫ್ ದ ನೇಷನ್ ಈಸ್ ಶೇಪ್ಡ್ ಇನ್ ದ 4 ವಾಲ್ಸ್ ಆಫ್ ದಿ ಕ್ಲಾಸ್ ರೂಮ್ ಅಂತ. ಹೋರಾಟ ಮಾಡೋಣ, ನಮ್ಮ ಬೇಡಿಕೆಗಳನ್ನ ಎಲ್ಲ ಮಾಡೋಣ. ಅದ್ರ ಜೊತೆಗೆ ನಮ್ಮ ಮೂಲ ಕರ್ತವ್ಯ, ನಮ್ಮ ಮೂಲ ಜವಾಬ್ದಾರಿ ಬಹಳ ಇದೆ. ಹಾಗಾಗಿ ನಮ್ಮ ಕರ್ತವ್ಯವನ್ನು ನಾವು ಯಾರು ಮರೆಯುವುದು ಬೇಡ. ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಟ್ಟು ಅವರ ಭವಿಷ್ಯವನ್ನ ರೂಪಿಸುವಲ್ಲಿ ಆ ಕಡೆಗೂ ಕೂಡ ನಾವೆಂದೂ ನಿರ್ಲಕ್ಷ್ಯ ಮಾಡೋದು ಬೇಡ ಅನ್ನೋ ಮಾತನ್ನ, ಅದರ ಬಗ್ಗೆ ನಮಗೆ ಕಳಕಳಿ ಇರಲಿ ಅನ್ನೋ ಮಾತನ್ನ ಈ ಸಂದರ್ಭದೊಳಗ ಹೇಳ್ತಾ, ಒಟ್ಟಾರೆ ಈ ಒಂದು ಸಂಘಟನೆ ಬರ್ತಕ್ಕಂಥ ದಿನಮಾನದೊಳಗ ಇನ್ನು ಗಟ್ಟಿಯಾಗಿ ಎತ್ತರಕ್ಕೆ ಬೆಳಿಬೇಕು. ಉಳಿದ ಯಾವ ರೀತಿ ಸಂಘಟನೆಗಳ ಮಾನ್ಯತೆ ಪಡೆದದ, ಗವರ್ಮೆಂಟ್ ರಿಕಗ್ನಿಷನ್ ಪಡೆದದ, ಈ ಒಂದು ಸಂಘಟನೆ ಕೂಡ ಮಾನ್ಯತೆ ಪಡೆಯುವಲ್ಲಿ ಕೆಲಸ ಮಾಡಲಿ ಅನ್ನೋ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ವಿರಾಮ ಇಡ್ತೇನೆ. ನಮಸ್ಕಾರ.